ತುಂಬ ಜನ ಇದನ್ನೆಲ್ಲವನ್ನು ಕೂಡ ಮೂಢನಂಬಿಕೆ ಅಂತ ಹೇಳುವುದಾಗಿ ಹೇಳ್ತಾರೆ. ಆದರೆ ಅವರು ಹೇಳ್ತಕ್ಕಂಥವ್ರು ಒಂದು ವಿಚಾರವನ್ನು ಗಮನಿಸ್ಕೊಳ್ಬೇಕು. ದೈವಿಕವಾದಂತಹ ಶಕ್ತಿಯೇ ಮೂಢನಂಬಿಕೆ ಅಂತ ಹೇಳುವುದು ಅಂತ ಹೇಳಿ ಆದರೆ ತಾಯಿಯ ಗರ್ಭದಲ್ಲಿ ನೀವು ಜನಿಸ್ತೀರಲ್ವ, ಅದು ಕೂಡ ನಿಮ್ಮ ಮೂಢನಂಬಿಕೆನೇ ಹೊರತು ಬೇರೆ ಯಾವುದೂ ಅಲ್ಲ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು, ಇಂಥವರಿಗೆಲ್ಲ ನಾವು ತಿಳಿಸಿ ಅಥವಾ ಅವರಿಗೆ ಅದನ್ನು ಪ್ರೂಫನ್ನು ಮಾಡಿ ತೋರಿಸುವಂಥ ಅವಶ್ಯಕತೆ ಹೇಳ್ತಕ್ಕಂಥದ್ದಂತೂ ಖಂಡಿತವಾಗಿಯೂ ನಮಗಿಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ಈಗಾಗಲೇ ಎಷ್ಟೋ ಜನ ವಿಜ್ಞಾನಿಗಳು ಆನಂತರದಲ್ಲೇ ಡಾಕ್ಟರ್ಗಳು ಕೂಡ ನಮ್ಮ ಹತ್ತಿರದಲ್ಲಿ ಈ ರೀತಿಯಾದಂತಹ ಒಂದು ದೈವಿಕವಾದಂಥ ಶಕ್ತಿಯನ್ನು ಪಡೆದು ಅವರು ಒಳಿತನ್ನು ಕಂಡಿರ್ತಕ್ಕಂಥದ್ದು, ಜೊತೆಗೆ ಅವರು ಇನ್ನೊಬ್ಬರಿಗೆ ಯಾವ ರೀತಿಯಾದಂತಹ ತೊಂದರೆಯೂ ಇಲ್ಲದೆ ಅವರ ಕುಟುಂಬದವರನ್ನು ಇನ್ನೊಬ್ಬರಿಗೆ ಸಲಹೆಯನ್ನು ಕೊಟ್ಟು ನಮ್ಮ ಮುಖಾಂತರದಲ್ಲಿ ಮಾಡಿಸ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇದು ಅದ್ಭುತವಾದಂತಹ ಶಕ್ತಿ ಎನ್ನುವುದಾಗಿ ಅವ್ರುಗಳೇ ಒಪ್ಪಿ ಅವ್ರುಗಳೇ ಇನ್ನೊಬ್ಬರಿಗೆ ತಿಳಿಸಿ ಇನ್ನೊಬ್ಬರಿಗೂ ಕೂಡ ಒಳಿತನ್ನ ಮಾಡ್ತಕ್ಕಂಥದ್ದು ಇರುವಾಗ ಜನಸಾಮಾನ್ಯರಾದಂಥವರು ಒಂದು ಚೂರು ಅದರ ಕಡೆಗೆ ಗಮನವನ್ನು ಹರಿಸದೇನೆ ಅಥವಾ ಮಾಡ್ಕೊಳ್ಳದೇನೆ ಹಾಗೆ ಹೀಗೆ ಅಂತ ಹೇಳುವವರ ಬಗ್ಗೆ ವಿನಾಕಾರಣದಲ್ಲಿ ಯಾಕೆ ಸಮಯವನ್ನು ವ್ಯಯವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಒಂದು ಮಾತು ಮಾತ್ರ ಸತ್ಯ, ಸೂರ್ಯ ಚಂದ್ರರು ಹಾಗೂ ಭೂಮಿ ಹೇಳ್ತಕ್ಕಂಥದ್ದು ಎಷ್ಟು ಸತ್ಯವೋ ಅದೇ ಥರದಲ್ಲೇ ದೈವಿಕವಾದಂತಹ ಶಕ್ತಿ ಇರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಮತ್ತು ಅಷ್ಟೇ ಅಲ್ಲದೆ ಎಲ್ಲೂ ಕೂಡ ಇಲ್ಲದ ಇದ್ದಂತಹ ರೀತಿಯಲ್ಲಿ, ಒಂದು ಉದಾಹರಣೆಗೆ ಹೇಳಬೇಕು ಹೇಳಾದರೆ, ಈ ರೀತಿಯಾದಂತಹದ್ದು ಈಗಿನ ಒಂದು ಜನ್ರೇಷನ್ನಲ್ಲಿ ಎಲ್ಲೂ ಕೂಡ ಇಲ್ಲ. ಎಲ್ಲ ರೀತಿಯಾದಂತಹ ಸಮಸ್ಯೆಗಳು, ಎಲ್ಲ ರೀತಿಯಾದದ್ದನ್ನು ಕೂಡ ಯಾವುದೇ ರೀತಿಯಾದಂಥ ಔಷಧಿ ಏನೂ ಇಲ್ಲದೇನೆ ಕೇವಲ ಮಂತ್ರಶಕ್ತಿಯಿಂದ ಗುಣವನ್ನು ಪಡಿಸ್ತಕ್ಕಂಥದ್ದು. ಜೊತೆಗೆ ಯಾವುದೋ ಹೊಟ್ಟೆಯಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಅವರಿಗೆ ಕಂಡು ಬರುವುದು ಕಷ್ಟ ಅಂತೇಳಿ. ಆದರೆ ಒಂದು ಉದಾಹರಣೆಗೆ ಕಾಲಿನಲ್ಲಿ ಚರ್ಮ ಕೊಳೆಯುವಿಕೆ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ಅಂಥದನ್ನು ಎಷ್ಟೋ ವರ್ಷವಾದರೂ ಕೂಡ ಕಡಿಮೆ ಮಾಡಲಿಕ್ಕೆ ವೈದ್ಯರ ಹತ್ರ ಅಥವಾ ಯಾರ ಹತ್ರ ಆಗದೇ ಇರೋದನ್ನು ನಾವು ಕೆಲವು ದಿವಸಗಳಲ್ಲಿ ಅದನ್ನು ವಾಸಿ ಮಾಡ್ತಾ ಇರ್ತಕ್ಕಂಥ, ಇದು ಕೇವಲ ಆ ವ್ಯಕ್ತಿ ಒಂದೇ ಅಲ್ಲ, ನೋಡಿರ್ತಕ್ಕಂಥ ಹಾಗೂ ನೋಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗ್ತದೆ ಅಲ್ವಾ, ಕಣ್ಣಿಗೆ ಕಾಣಿಸುತ್ತಲ್ವ. ಇದು ಮೂಢನಂಬಿಕೆನ ನೀವೇ ವಿಚಾರವನ್ನು ಮಾಡಿಕೊಳ್ಳಿ.